ನೀವು ಪ್ರೆಸ್ ಮೀಟ್ ನಲ್ಲಿ ಮಾತಾಡಿದಂತ ಒಂದು ಮಾತುಗಳಲ್ಲಿ ಬಹಳಷ್ಟು ಕ್ಲಾರಿಟಿ ಇತ್ತು. ಅಂಡ್ ಯು ಸ್ಪೋಕ್ ವಿತ್ ಟು ಮಚ್ ಆಫ್ ಗುಡ್ನೆಸ್ ಇನ್ ಇಟ್. ಒಂದು ಶ್ಲೋಕನ ಹೇಳ್ತೀರಾ, ಸೊ ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಕ್ಲೀನಾಗಿ ಅರ್ಥ ಆಗೋ ಥರ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತೀರಾ. ಅರ್ಜುನ್ ಸರ್ಜಾ ಸರ್ ಕೂಡ ಪ್ರೆಸ್ ಮೀಟ್ ನಲ್ಲಿ ಇದ್ದಾಗ ಅವರು ಕೂಡ ಮಾತಾಡ್ತಾರೆ ಅಂಡ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ. ಬಿಕಾಸ್ ವರ್ಲ್ಡ್ ಪ್ರೆಸ್ ಮೀಡಿಯಾ ಇದೆ ಅಂತ ಹೇಳಿದಾಗ, ಸೊ ಅವರು 44 ವರ್ಷ ಏನು ಇಂಡಸ್ಟ್ರಿನಲ್ಲಿ ಇದ್ರೂ ಕೂಡ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಅಂತ ಒಂದು ಸಿಂಪ್ಲಿಸಿಟಿ, ಅದು ಬಹಳ ನನಗೆ ಪರ್ಸನಲ್ ಆಗಿ ಇಷ್ಟ ಆಯ್ತು. ಅದೇ ನಿಟ್ಟಿನಲ್ಲಿ ಕೇಳಬೇಕು ಅಂದ್ರೆ, ಒಂದೇ ಸ್ಟೇಜ್ ನಲ್ಲಿ ಕಾಣಿಸ್ಕೊಂತ ಇದ್ದೀರಾ, ಒಂದೇ ಮೂವಿನಲ್ಲಿ ಯಾವಾಗ ಕಾಣಿಸ್ಕೊಂತೀರಾ ಸರ್ ನೀವು ಮತ್ತೆ ಅರ್ಜುನ್ ಸರ್ಜಾ ಸರ್? ಪ್ರಾಬಬ್ಲಿ ನಮ್ಮ ಓನ್ ಬ್ಯಾನರ್ ಅಲ್ಲೇ ಕಾಣಿಸ್ಕೊಂತೀವಿ. ಓಕೆ, ಪ್ಲಾನಿಂಗ್ ನಡೀತಾ ಇದೆ ಅದನ್ನು. ಸ್ವಲ್ಪ ಎಲ್ಲದಕ್ಕೂ ಅವ್ರ ಅಂಕಲ್ ಬಿಸಿ ಆಕ್ಟರ್. ಅವ್ರ ಡೇಟ್ಸ್ ಯಾವಾಗ ಫ್ರೀ ಇರುತ್ತೆ, ಅವ್ರದ್ದು ಯಾವಾಗ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾರೋ ಅವಾಗ ಕರೆಕ್ಟ್ ಆಗಿ ಎಲ್ಲ ನಡೀತದೆ. ಓಕೆ, ಅಂಡ್ ಈ ಮೂವಿನಲ್ಲಿ ಲಾಸ್ಟ್ ಅಲ್ಲಿ ಬರುವಂತ ಒಂದು ಸೀನು ಎಲ್ರಿಗೂ ಒಂದು 10 ಸೆಕೆಂಡ್ ಮೈ ಜುಮ್ ಅನ್ಸುತ್ತೆ. ಬಿಕಾಸ್ ಆ ಟಿಬೆಟಿಯನ್ ಮಾಸ್ಟಿಫ್ಗೆ ನೀವು ಬಿಸ್ಕೆಟ್ ತಿನ್ನಿಸ್ಬೇಕು ಅಂದ್ರೆ ಇಟ್ ಇಸ್ ಭಯಂಕರವಾದಂತ ಸೀನ್ ಅದ. ಅಲ್ಲ, ಅದು ನಿಜವಾಗ್ಲೂ ನಾಯಿ ಬೇರೆ ತುಂಬಾ ಫೆರೋಶಿಯಸ್. ಹೌದು, ಎಲ್ಲಿ ಕಚ್ಚತ್ತೋ ಅನ್ನೋದು ಭಯದಲ್ಲೇ ಮಾಡಿದ್ದು. ಬಟ್ ನಾನು ತಿರುಗಿ ನಮ್ ಕ್ಯಾಮ್ರಾಮನ್ ನೋಡಿ, ಸತ್ಯಗಡೆ ಸರ್, ನಾನು ಸರ್ ರೋಲ್ ಮಾಡ್ತಾ ಇರಿ ಅಂತ ಹೇಳಿ ಡೈರೆಕ್ಟರ್ ಅಲ್ಲಿ ಇದ್ರೆ ಕ್ಯಾಂಡಿಡ್ ಆಗಿ ತೆಗ್ತಿರೋ ಶಾರ್ಟ್ ಅದು. ಓಕೆ, ಸೀನ್ ತುಂಬಾ ಕರೆಕ್ಟ್ ಆಗಿ ಆಪ್ಟ್ ಆಗಿದೆ. ಓಕೆ.